ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಾರ್ ಡ್ರೈವಿಂಗ್ ಬಗ್ಗೆ. ಸೊ ಹೇಗೆ ಕಾರ್ ಡ್ರೈವಿಂಗ್ನ ಕಲ್ತ್ಕೋಬೋದು, ಬೇಸಿಕ್ ತಿಳಿಸ್ಕೊಡೋಣ ಅಂತ, ಹೇಗೆ ಕಾರ್ ಡ್ರೈವಿಂಗ್ನ ಈಸಿಯಾಗಿ ಕಲಿಬೋದು ಅನ್ನೋದ್ರ ಬಗ್ಗೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಕಾರ್ ಹತ್ರ. ಸೊ ಬನ್ನಿ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಾರ್ ಡ್ರೈವಿಂಗ್ನ ಹೇಗೆ ಈಸಿಯಾಗಿ ಕಲಿಬೋದು ಅನ್ನೋದನ್ನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕಲಿಬೋದು ಸ್ವಲ್ಪ ಬೇಸಿಕ್ ತಿಳ್ಕೊಂಡಿದ್ರೆ. ಅದಕ್ಕೋಸ್ಕರ ನಾನು ಇವತ್ತು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ, ನಾನು 100% ಕಾರ್ ಡ್ರೈವಿಂಗ್ ಬರುತ್ತೆ ಅಂತ ಹೇಳಲ್ಲ, ಏಕೆಂದರೆ ನಾನು ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಹೋಗೇ ಕಲ್ತಿದ್ದು. ಸೊ ಹಾಗಾಗಿ నాకు ತಕ್ಕ ಮಟ್ಟಿಗೆ ಬರುತ್ತೆ, ಒಂದು 90% ಪರ್ಫೆಕ್ಟ್ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಬೇಸಿಸ್ ಮೇಲೆ ನಾನು ಇವತ್ತು ನಿಮಗೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಇವಾಗ ಕಾರ್ ಡ್ರೈವಿಂಗ್ನ ಹೇಗೆ ಮಾಡೋದು ಅಂತ ಕಲಿಯೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಕಾರ್ ಡ್ರೈವಿಂಗ್ ಕಲಿಯೋದಕ್ಕೆ ಮುಂಚೆ ಫಸ್ಟು ನಾವು ಬೇಸಿಕ್ ತಿಳ್ಕೊಂಡಿರಬೇಕು. ಏನಪ್ಪ ಅಂತಂದರೆ, ಸ್ಟೇರಿಂಗ್ ಆಗಿರ್ಬೋದು, ಗೇರ್ ಆಗಿರ್ಬೋದು, ಕ್ಲಚ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು, ಆಕ್ಸಿಲೇಟರ್ ಆಗಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಯಾವುದು ಹೇಗೆ ಏನು ಅಂತ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಫಸ್ಟ್ ನಾನು. ಫ್ರೆಂಡ್ಸ್, ಇದು ಒಂದು i20 ಸ್ಪೋರ್ಟ್ಸ್. ಸೊ ನೀವು ಕಾರ್ ಡ್ರೈವಿಂಗ್ ಕಲಿಯೋದೇ ಆದರೆ ಆಲ್ಟೋ, ಸ್ಯಾಂಟ್ರೋ ಇಂಥ ಚಿಕ್ಕ ಕಾರಲ್ಲಿ ಕಲಿತ್ರೆ ತುಂಬ ಒಳ್ಳೆಯದು. ನಿಮಗೆ ರೋಡ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ, ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಐಡಿಯಾ ಬರುತ್ತೆ. ಅದು ಬಿಟ್ಟರು ಡೈರೆಕ್ಟಾಗಿ ದೊಡ್ಡ ಕಾರಲ್ಲಿ ಕಲಿತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಕಂಟ್ರೋಲ್ ಮಾಡೋಕ್ಕೆ. ಸೊ ಹಾಗಿದ್ರೆ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಕಾರ್ ಬೇಸಿಕ್ನ ಫಸ್ಟ್ ಹೇಳ್ಕೊಡ್ತೀನಿ, ಆಮೇಲೆ ಕಾರ್ ಸ್ಟಾರ್ಟ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ, ಆಮೇಲೆ ಕಾರ್ ಸ್ಟಾರ್ಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಕಾರ್ ಡ್ರೈವಿಂಗಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಒಂದು ತುಂಬ ಇಂಪಾರ್ಟೆಂಟು ಇವಾಗ ನಾನು ತೋರಿಸ್ತಾ ಇರೋದು. ಸೊ ಅದು ಕಾರ್ ಡ್ರೈವಿಂಗ್ನೇ ತುಂಬ ಇಂಪಾರ್ಟೆಂಟ್. ನೀವು ಇದನ್ನು ಕಲಿತ್ರೆ ಆಲ್ಮೋಸ್ಟ್ ನೀವು ಕಾರ್ ಕಲ್ತ್ರಿ ಅಂತಲೇ ಅರ್ಥ, 50% ಕಾರ್ ಕಲ್ತ್ರಿ ಅಂತಲೇ ಅರ್ಥ. ಅದೇನಪ್ಪ ಅಂತಂದರೆ ಫ್ರೆಂಡ್ಸ್, ಇಲ್ಲೇ ನೋಡ್ತಿರ್ಬೋದು ನೀವು. ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್ ಅಂದರೆ ಇದೇನೆ ನೋಡ್ತಾ ಇರ್ಬೋದು. ಇದು ಕ್ಲಚ್ಚು, ಇದು ಬ್ರೇಕು, ಇದು ಕ್ಲಚ್ಚು, ಇದು ಬ್ರೇಕು, ಇದು ಆಕ್ಸಿಲೇಟರು. ಏನಪ್ಪ ಅಂತಂದರೆ, ನೀವು ಪ್ರತಿ ಸಲ ಗೇರ್ ಹಾಕಬೇಕಾದ್ರೆ ಫಸ್ಟು ಕ್ಲಚ್ನ ಹಿಂಗೆ ಲಾಂಗ್ ಪ್ರೆಸ್ ಮಾಡಿ ಆಮೇಲೆ ಗೇರ್ ಹಾಕಬೇಕು. ಇಲ್ಲಾಂದರೆ ನೀವು ಜಸ್ಟ್ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಗೇರ್ ಹಾಕಿದ್ರೆ ಅದು ಗೇರ್ ಬೀಳಲ್ಲ. ಇನ್ನು ನೆಕ್ಸ್ಟು ಇದು ಬ್ರೇಕು, ಇದು ಆಕ್ಸಿಲೇಟರು. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನೀವು ರೈಟ್ ಲೆಗ್ನ ಬ್ರೇಕು ಮತ್ತು ಆಕ್ಸಿಲೇಟರ್ ಯೂಸ್ ಮಾಡ್ತೀರಾ. ಇನ್ನೊಂದು ಸಲ ಹೇಳ್ತೀನಿ, ನೀವು ರೈಟ್ ಲೆಗ್ನ ಬ್ರೇಕು ಮತ್ತು ಆಕ್ಸಿಲೇಟರ್ಗೆ ಮಾತ್ರ ಯೂಸ್ ಮಾಡಬೇಕು. ಲೆಫ್ಟ್ ಲೆಗ್ನ ಕ್ಲಚ್ಗೆ ಮಾತ್ರ ಯೂಸ್ ಮಾಡಬೇಕು. ಇವಾಗ ಇದ್ರ ಬಗ್ಗೆ ತಿಳ್ಕೊಂಡ್ರಿ. ಈಗ ನೆಕ್ಸ್ಟು ಇಂಪಾರ್ಟೆಂಟ್ ಏನಂತಂದರೆ ಗೇರು. ನೋಡ್ತಾ ಇರ್ಬೋದು ಗೇರು. ಇವಾಗ ಇದು ನ್ಯೂಟ್ರಲ್ಲಿದೆ, ನೋಡ್ತಾ ಇರ್ಬೋದು ನ್ಯೂಟ್ರಲ್ಲಿದೆ. ನೋಡ್ತಿರಲ್ಲ, ಫಸ್ಟು ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ರಿವರ್ಸ್. ಇವಾಗ ನ್ಯೂಟ್ರಲ್ಲಿದೆ. ಈಗ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ರಿವರ್ಸ್. ನೀವು ಆಫ್ ಮಾಡಬೇಕು ಅಂದರೆ ಇದು ನ್ಯೂಟ್ರಲ್ಲೇ ಇರಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ ಯಾವಾಗಲೂ ಇದು ಫಸ್ಟ್ ಗೇರಲ್ಲೇ ಇರಬೇಕು. ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಗೇರ್ಗೆ ಹಾಕಬೇಕು. ಗೊತ್ತಾಯ್ತಲ್ಲ? ಸ್ಟಾರ್ಟ್ ಮಾಡಿದ ತಕ್ಷಣ ಇದನ್ನು ಫಸ್ಟ್ ಗೇರ್ಗೆ ಹಾಕಬೇಕು. ಆಫ್ ಮಾಡಿದ್ರೆ ಇದು ನ್ಯೂಟ್ರಲ್ಲೇ ಇರಬೇಕು. ಇನ್ನು ಇದು ಬಂದು ಹ್ಯಾಂಡ್ ಬ್ರೇಕು. ಇದು ಕೂಡ ಅಷ್ಟೇ, ನೀವು ಗಾಡಿ ಮುಂದಕ್ಕೆ ಹೋಗಬೇಕು ಅಂತಂದರೆ ಇದನ್ನು ರಿಲೀಸ್ ಮಾಡಬೇಕು. ಇವಾಗ ಇದು ಲಾಕ್ ಆಗಿದೆ, ಮುಂದಕ್ಕೆ ಹೋಗಬೇಕು ಅಂದರೆ ಇದನ್ನು ಹಿಂಗೆ ರಿಲೀಸ್ ಮಾಡಿದ್ರೆ ಇದು ಮುಂದಕ್ಕೆ ಹೋಗುತ್ತೆ. ಯಾಕೆ ಇದನ್ನು ಹ್ಯಾಂಡ್ ಬ್ರೇಕ್ ಹಾಕಬೇಕು ಅಂದರೆ, ಈ ಹಂಪ್ಸಲ್ಲೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ರೋಡ್ ಮುಂದೆ, ಈ ಹಪ್ಪಲ್ಲಿ, ಈ ಡೌನಲ್ಲೆಲ್ಲ ನೀವು ಹ್ಯಾಂಡ್ ಬ್ರೇಕ್ ಆಗಲಿಲ್ಲ ಅಂದರೆ ಹಿಂದೆ ಹೋಗೋದು ಮುಂದೆ ಬರೋದು, ಹಿಂದೆ ಹೋಗೋದು ಮುಂದೆ ಹೋಗೋದು ಆಗಿ ಮಾಡ್ತಿರುತ್ತೆ ಗಾಡಿ. ಹಾಗಾಗಿ ಹ್ಯಾಂಡ್ ಬ್ರೇಕ್ ಹಾಕಲೇಬೇಕು ನೀವು ಕಂಪಲ್ಸರಿಯಾಗಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಒಂದು ಸ್ಟೇರಿಂಗು. ಫ್ರೆಂಡ್ಸ್, ಇದು ಸ್ಟೇರಿಂಗು.
ಸ್ಟೇರಿಂಗು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು, ಕೀ ಫುಲ್ ಟಾಪ್ ಹ್ಯಾಂಡ್ಗಾದರೆ ಬಟನ್ ಬರುತ್ತೆ, ಆದರೆ ಮಿಡಲ್ ವರ್ಷನ್ಗೆಲ್ಲ ಮತ್ತು ಹಳೆ ವರ್ಷನ್ಗೆಲ್ಲ ಈ ಥರ ಕೀನೇ ಬರೋದು. ನೋಡ್ತಾ ಇರ್ಬೋದು, ಕೀನ ಹಾಕಿ ತೋರಿಸ್ತೀನಿ. ಈಗ ಕೀ ಹಾಕಿ ಜಸ್ಟ್ ಹಿಂಗೆ ಮೂವ್ ಮಾಡಿದ್ರೆ ಗಾಡಿ ಈಗ ಆನ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಿದ್ದೀರಾ ಮತ್ತು ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡಿದ್ದೀರಾ, ಮತ್ತು ಕಾರ್ ಎಲ್ಲ ಡೋರ್ನು ಹಾಕಿದ್ದೀರಾ, ಸೀಟ್ ಬೆಲ್ಟ್ ಹಾಕಿದ್ದೀರಾ, ಪೆಟ್ರೋಲ್ ಎಷ್ಟಿದೆ ಅದೆಲ್ಲ ಗೊತ್ತಾಗುತ್ತೆ ಇದರಿಂದ. ನೆಕ್ಸ್ಟ್ ಬಂದು ಸ್ಟೇರಿಂಗು, ಇದು ಹಾರನ್ನು. ಸೊ ಬನ್ನಿ ಇವಾಗ ಹೇಗೆ ಅದಕ್ಕೆ ಇನ್ನೊಂದು ಏನಂತ ಅಂದರೆ, ಇದು ಲೈಟ್ ಆನ್ ಮಾಡ್ಕೊಳ್ಳೋದು, ಡಿಮ್ ಆ್ಯಂಡ್ ಡಿಪ್ಪು. ನೋಡ್ತಾ ಇರ್ಬೋದು, ಇಲ್ಲಿ ಲೈಟು ಇಲ್ಲೇ ಆನ್ ಮಾಡ್ಕೋಬೋದು ನೀವು. ಇದು ಇಂಡಿಕೇಟ್ರು ಕೂಡ ಇಲ್ಲೇ ಇದೆ. ಕೆಳಗಡೆ ಮಾಡಿದ್ರೆ ರೈಟು, ಹಾಗೆ ಸ್ವಲ್ಪ ಹಿಂಗೆ ಮೇಲೆ ಮಾಡಿದ್ರೆ ಲೆಫ್ಟು. ನೋಡ್ತಾ ಇರ್ಬೋದು, ನಿಮಗಲ್ಲಿ ಕಾಣಿಸ್ತಿದೆ. ಕೆಳಗಡೆ ಮಾಡಿದ್ದೀನಿ ಲೆಫ್ಟು, ಹಿಂಗೆ ಮೇಲೆ ಮಾಡಿದ್ದೀನಿ ರೈಟು, ಮತ್ತು ಮಿಡಲಿಗೆ ಬಂದರೆ ಆಫು. ಈ ಕಡೆ ಇದೆಯಲ್ಲ ಫ್ರೆಂಡ್ಸ್, ಅದು ವೈಫರು. ನೋಡ್ತಾ ಇರ್ಬೋದು, ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕೀನ ಹಾಕಿದ್ದೀನಿ. ಇವಾಗ ಇನ್ನೊಂದ್ಸಲ ಹಿಂಗೆ ಮೂವ್ ಮಾಡಿದ್ರೆ ಇವಾಗ ಕಾರ್ ಸ್ಟಾರ್ಟ್ ಆಗುತ್ತೆ. ಇವಾಗ ಹೇಗೆ ಕಾರ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನೀವು ಪ್ರತಿ ಸಲ ಗೇರ್ ಹಾಕ್ಬೇಕಾದ್ರೂ ಫಸ್ಟ್ ನನ್ನ ಕಾಲು ನೋಡಿ ಹಿಂಗೆ ಲಾಂಗ್ ಪ್ರೆಸ್ ಮಾಡಿನೇ ನೀವು ಹಿಂಗೆ ಗೇರ್ ಹಾಕಬೇಕಾಗುತ್ತೆ, ಆಗಲೇ ಗೇರ್ ಬೀಳೋದು. ಇಲ್ಲ ಅಂದರೆ ನೀವು ಜಸ್ಟ್ ಸುಮ್ಮನೆ ಹಿಂಗಂದು ಗೇರ್ ಹಾಕೋದ್ರೆ ಅದು ಗೇರ್ ಬೀಳಲ್ಲ, ಹಾಳಾಗುತ್ತೆ. ಆಮೇಲೆ ಕಾರ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ತೀನಿ. ಆಗಲೇ ಹೇಳಿದಾಗೆ ಜಸ್ಟ್ ಒಂದ್ಸಲ ಹಿಂಗೆ ಮೂವ್ ಮಾಡಿದ್ರೆ ಕಾರ್ ಸ್ಟಾರ್ಟ್ ಆಗುತ್ತೆ ಕೀನಲ್ಲಿ. ಇರ್ಬೋದು, ನಾನು ಕೀ ಹಾಕಿ ಇವಾಗ ಕಾರ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಇವಾಗ ಕಾರ್ ಸ್ಟಾರ್ಟ್ ಆಯಿತು. ಕ್ಲಚ್ ಮೇಲೆ ಕಾಲಿಟ್ಟಿದ್ದೀನಿ, ಲೈಟಾಗಿ ಬ್ರೇಕ್ ಮೇಲೂ ಕಾಲಿಟ್ಟಿದ್ದೀನಿ. ಇವಾಗ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಫಸ್ಟ್ ಗೇರ್ಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ. ಇವಾಗ ನಾನು ಫಸ್ಟ್ ಗೇರ್ಗೆ ಹಾಕೊಂಡೆ, ಮತ್ತು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿಕೊಂಡೆ. ಕ್ಲಚ್ ಮೇಲೆ ಪೂರ್ತಿ ಕಾಲಿಟ್ಟಿದ್ದೀನಿ, ಪೂರ್ತಿ ಪ್ರೆಸ್ ಆಗಿದೆ ಕ್ಲಚ್ಚು. ಬ್ರೇಕ್ ಮೇಲೆ ಲೈಟಾಗಿ ಇಟ್ಕೊಂಡಿದ್ದೀನಿ ಬ್ರೇಕ್ನ. ಇವಾಗ ಬ್ರೇಕ್ನ ಬಿಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಕಾರು ಮೂವ್ ಆಗ್ತಿದೆ. ಕ್ಲಚ್ನ ನಿಧಾನಕ್ಕೆ ಬಿಡಬೇಕು, ಆಕ್ಸಲೇಟ್ರ್ ಮೇಲೆ ಕಾಲು ಇರಬಾರ್ದು, ಯಾಕೆಂದರೆ ಫುಲ್ ಸ್ಪೀಡಾಗಿ ಹೋಗ್ಬಿಡುತ್ತೆ. ಯಾಕೆಂದರೆ ನೀವು ಕಲಿತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿ. ಮತ್ತೆ ಕ್ಲಚ್ ಚಮಕಿ ಇವಾಗ ಸೆಕೆಂಡ್ ಗೇರ್ಗೆ ಹಾಕ್ತಾ ಇದ್ದೀನಿ. ಸ್ಟೇರಿಂಗ್ನ ಜಾಸ್ತಿ ಮೂವ್ ಮಾಡಬಾರ್ದು. ಹಾಕಿದ್ಮೇಲೆ ಕ್ಲಚ್ನ ಸ್ವಲ್ಪ ನಿಧಾನಕ್ಕೆ ರಿಲೀಸ್ ಮಾಡಿಬಿಡ್ಬೇಕು. ಮತ್ತು ಹಂಪ್ಸ್ ಏನಾದ್ರು ಬಂದರೆ ಈ ಥರ ನಿಧಾನಕ್ಕೆ ಎಕ್ಸಲೇಟ್ರ್ ಕೊಡಬೇಕು, ತುಂಬ ಕೊಡಬೇಡಿ, ಲೈಟಾಗಿ ಕೊಡಿ. ಆಮೇಲೆ ಗೇರ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯಾಕೆಂದರೆ ಮೊದಲನೇ ಗೇರ್ನ ನಾವು ಗಾಡಿನ ಮೂವ್ ಮಾಡೋದಕ್ಕೋಸ್ಕರ ಹಾಕ್ತೀವಿ, ಹಾಗೆ ಎರಡನೇ ಗೇರ್ನ ಟರ್ನಿಂಗ್ಸಲ್ಲಿ ಅಥವಾ ಹಂಪ್ಸ್ ಬಂದಾಗ ನಾವು ಸೆಕೆಂಡ್ ಗೇರ್ಗೆ ಹಾಕ್ತೀವಿ. ಥರ್ಡು, ಫೋರ್ತು, ಫಿಫ್ತನ್ನ ನಾವು ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳೋಕೆ ಹಾಕ್ತೀವಿ. ಇನ್ನು ರಿವರ್ಸನ್ನು ನಾವು ಹಿಂದಕ್ಕೆ ತೊಗೊಳಕ್ಕೆ ಹಾಕ್ತೀವಿ. ಇದು ಗೊತ್ತಿರಬೇಕು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನೀವು ಕಲಿತಿದ್ದೀರಾ ಅನ್ನೋದಾದರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕಿ ಕಲೀರಿ. ಯಾವುದೇ ಕಾರ್ ಆದರೂ ಪರವಾಗಿಲ್ಲ, ಸೀಟ್ ಬೆಲ್ಟ್ ಹಾಕಿ ಕಲೀರಿ. ನೀವೇನಾದ್ರು ಕಾರ್ ಡ್ರೈವಿಂಗ್ ಕಲಿತಿದ್ದೀರಾ ಅನ್ನೋದಾದರೆ ಯಾರಾದ್ರು ಗೊತ್ತಿರೋರು ಇದ್ದರೆ ಜೊತೆಲಿಯೂ ಒಳ್ಳೆಯದು. ನಿಮಗೆ ನೀವೇ ಕಲ್ತ್ಕೊಳ್ಳೋಕೆ ಹೋಗಬೇಡಿ, ಅದು ಸ್ವಲ್ಪ ಡೇಂಜರಸ್ಸೇ. ಸೊ ಇಷ್ಟೇ ಹೇಳ್ತಾ ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.